ಚಳಿಗೆ ಬಿಸಿ ಬಿಸಿ ರಸಮ್ ಮಾಡೋದು ಹೇಗೆ ನೋಡೋಣ ಬನ್ನಿ. ಮೊದಲಿಗೆ ಎಣ್ಣೆ ಹಾಕ್ಕೊಬೇಕು 1-2 ಸ್ಪೂನು. ಅದಕ್ಕೆ ಸಾಸಿವೆ ಹಾಕ್ಕೊಬೇಕು, ಬೆಳ್ಳುಳ್ಳಿ ಹಾಕ್ಕೊಬೇಕು. ಈರುಳ್ಳಿ ಯೂಸ್ ಮಾಡಬಾರ್ದು. ಮತ್ತು ಒಂದು ನಿಂಬೆಹಣ್ಣಷ್ಟು ಗಾತ್ರದ್ದು ಹುಣಸೆಹಣ್ಣು ನೆನೆಸಿ ಸೈಡಲ್ಲಿ ಇಟ್ಕೊಬೇಕು. ಮತ್ತು ಟೊಮೊಟೊ ಹಣ್ಣು ಒಂದು 5 ಅಥವಾ 4 ಎಷ್ಟಿರುತ್ತೆ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿಲಿ ಹಾಗೆ ಒಂದು ರೌಂಡು ರುಬ್ಕೊಳ್ಳಿ. ರುಬ್ಬಿದಾದಮೇಲೆ ನೆಕ್ಸ್ಟು ಒಗ್ಗರಣೆಗೆ ಟೊಮೊಟೊ ಏನಿದೆ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಟರ್ಮರಿಕ್ ಪೌಡ್ರ್ ಹಾಕಿ ಮತ್ತು ರಸಮ್ ಪೌಡ್ರು ಮತ್ತು ನಾನು ಎಲ್ಲ ಅಂಗಡಿಲಿ ಸಿಗೋ ಪ್ಯಾಕೆಟೆಲ್ಲ MTRದೇ ಯೂಸ್ ಮಾಡ್ತಾಯಿದ್ದೀನಿ. ಪೆಪ್ಪರ್ ಪೌಡ್ರು ಮತ್ತು ಜೀರಿಗೆ ಪೌಡ್ರೆಲ್ಲ ನೀವು ಹೋಮ್ ಮೇಡ್ ಮನೇಲಿ ಫ್ರೈ ಮಾಡಿಕೊಂಡು ಮೆಣಸು ಮತ್ತು ಜೀರಿಗೆನ ಫ್ರೈ ಮಾಡಿಕೊಂಡು ಪೌಡ್ರ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ನಾನು ಅಂಗಡಿದು ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದು ಸ್ಮೆಲ್ಲು ಗಮ್ ಅಂತ ಸ್ಮೆಲ್ ಬರುತ್ತೆ, ಅದೆಲ್ಲ ಫ್ರೈ ಆಗಿರುತ್ತಲ್ಲ ಆವಾಗ ಸ್ಮೆಲ್ ಬಂದಾಗ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಬೇಕಂದ್ರೆ ತಡ ಹಿಡಿಬಾರ್ದಲ್ವ, ಸೀದೋಗ್ಬಾರ್ದಲ್ಲ, ಅದಕ್ಕೋಸ್ಕರ. ಆಮೇಲೆ ಹುಣಸೆ ನೆನೆಸಿರ್ತೀರಲ್ಲ ಅದನ್ನು ಚೆನ್ನಾಗಿ ಕಿವುಚಿ ಅದ್ರ ರಸ ಏನಿರುತ್ತೆ ಅದನ್ನು ಬಿಟ್ಬಿಟ್ಟು ಒಂದು ರೌಂಡು ತಿರುಗಿಸಿ. ಮತ್ತು ಟೇಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಹಾಗೆ ಹಾಕೋಬಾರ್ದು, ಸ್ವಲ್ಪ ಜಜ್ಜಿ ಹಾಕ್ಕೊಳ್ಳಿ. ಜೊತೆಗೆ ಏನಾದ್ರು ಖಾರ ಕಮ್ಮಿ ಆದರೆ ಇದ್ರ ಜೊತೆಗೆ ಇನ್ನೊಂದು 4 ಮೆಣಸು ಹಾಕ್ಕೊಳ್ಳಿ, ಇಲ್ಲ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ನಾನು ಜಸ್ಟ್ ಮೆಣಸಿನ್ಕಾಯಿ ಹಾಕ್ಕೊಂಡು ಜಜ್ಜಿಕೊಂಡು ಒಳಗಡೆ ಮಿಕ್ಸ್ ಮಾಡ್ಕೊತೀನಿ. ಇದು ಹಾಕಿದ್ಮೇಲಂತೂ ಸ್ಮೆಲ್ ಸಕ್ಕತ್ತಾಗಿರುತ್ತೆ ಮತ್ತು ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಈ ಥರ ಮಾಡ್ಕೊಳ್ಳೋದು ನಾನು. ನೆಕ್ಸ್ಟು ಮಿಕ್ಸ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ನಿಮಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸಬೇಕು. ಒಂದು 2 ಮಿನಿಟ್ಸ್ ಕುದಿಸ್ಕೊಳ್ಳಿ, ಸಾಕಾಗುತ್ತೆ. ಸ್ಮೆಲ್ ಅದೇ ಬರುತ್ತೆ ಘಮ ಘಮ ಅಂತ. ನನಗೇನು ಸ್ವಲ್ಪ ಲೈಟಾಗಿ ಪೆಪ್ಪರ್ ಸ್ವಲ್ಪ ಟೇಸ್ಟ್ ಕಮ್ಮಿ ಆಯಿತು ಅನ್ಸೋ ಅದಕ್ಕೆ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ. ರೈಸ್ ಜೊತೆ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರ್ ಕಾಂಬಿನೇಷನ್, ಸೂಪರಾಗಿರುತ್ತೆ.